ಕಚ್ಚಾ ರೋಡ್ನಾಗ ಹೋಗೋದು ಬೇಡ, ಕೆಟ್ಟ ರೋಡ್ನಾಗ ಹೋಗೋದು ಬೇಡ ಅಂತ ತಿಳ್ಕೊಂಡು ಒಳ್ಳೆ ದಾರಿನ ಆಯ್ಕೆ ಮಾಡ್ಕೊಂಡು ಸ್ವಲ್ಪ ಸುತ್ತಾದ್ರೂ ಸಹಿತ ಅದ ದಾರಿಯಾಗನ ಬಂದು ಆ ಊರು ಮುಟ್ಟು ಪ್ರಯತ್ನ ಹೆಂಗ್ ಮಾಡ್ತೀವಲ್ಲ, ಮತ್ತ ಗಾಡಿ ಮೇಲೆ ಹತ್ಕೊಂಡು ಹೋಗೋ ಟೈಮ್ದೊಳಗೆ ಕಚ್ಚಾ ದಾರಿ ಇತ್ತು ಅಂದ್ರೆ ಕೆಟ್ಟ ದಾರಿಯಾಗ ಹೋಗೋದು ಬೇಡ, ಒಳ್ಳೆ ದಾರಿಯಾಗನ ಹೋಗ್ಬೇಕಂತ ವಿಚಾರ ಮಾಡಾವ್ ನೀನು. ಮತ್ತ ಜೀವನ ಮಾಡೋ ಟೈಮ್ದೊಳಗೆ ಕೆಟ್ಟ ದಾರಿ ಹಿಡ್ಕೊಂಡು ಕೆಟ್ಟ ಹಾದಿ ಒಳಗೆ ಹೋಗಿ ರೊಕ್ಕ ಗಳಿಸ್ತೀನಿ ಅನ್ನುವಂತ ಇರಾದೆಯನ್ನು ಯಾಕೆ ಇಟ್ಕೊಂಡು ಕುಂತೀಯಪ್ಪ? ನೀನು ವಿಚಾರ ಮಾಡ್ಬೇಕು. ಈ ದಾರಿ ಒಳಗೆ ಹೋದ್ರೆ ಗಾಡಿ ಕೆಡ್ತದ ಅನ್ನುವಂಥದ್ದು ಅಲ್ಲಿ ಹೆಂಗ್ ತಲೆಯಾಗ ಬಂದಿತ್ತಲ್ಲ, ಕೆಟ್ಟ ದಾರಿ ಹಿಡ್ಕೊಂಡು ಹೋಗಿ ಗಳಿಸಾಕ್ ಹೋದೆ ಅಂದ್ರೆ ಈ ಬಾಡಿ ಕೆಡ್ತದ ಅನ್ನುವಂಥ ಸತ್ಯ ಗೊತ್ತಾಗಿ ಒಳ್ಳೆ ರೋಡ್ನಾಗ ಹೋಗಿ ಒಳ್ಳೆ ತನದೊಳಗಿದ್ದು ಯಾವ ಗಳಿಸ್ತಾನ ಅವಂಗ ಜಗತ್ತಿನೊಳಗೆ ಎಲ್ಲರನ್ನು ಶೆಲ್ಟ್ ಹೊಡೆಯುವಂತ ಒಂದು ಕಾಲ ಬಂದ ಬರ್ತದ ಅನ್ನುವಂಥದ್ದನ್ನ ಕಚ್ಚಾ ರೋಡ್ನಾಗ ಹೋಗೋದು ಬೇಡ, ಕೆಟ್ಟ ರೋಡ್ನಾಗ ಹೋಗೋದು ಬೇಡ ಅಂತ ತಿಳ್ಕೊಂಡು ಒಳ್ಳೆ ದಾರಿನ ಆಯ್ಕೆ ಮಾಡ್ಕೊಂಡು ಸ್ವಲ್ಪ ಸುತ್ತಾದ್ರೂ ಸಹಿತ ಅದ ದಾರಿಯಾಗನ ಬಂದು ಆ ಊರು ಮುಟ್ಟು ಪ್ರಯತ್ನ ಹೆಂಗ್ ಮಾಡ್ತೀವಲ್ಲ, ಮತ್ತ ಗಾಡಿ ಮೇಲೆ ಹತ್ಕೊಂಡು ಹೋಗೋ ಟೈಮ್ದೊಳಗೆ ಕಚ್ಚಾ ದಾರಿ ಇತ್ತು ಅಂದ್ರೆ ಕೆಟ್ಟ ದಾರಿಯಾಗ ಹೋಗೋದು ಬೇಡ, ಒಳ್ಳೆ ದಾರಿಯಾಗನ ಹೋಗ್ಬೇಕಂತ ವಿಚಾರ ಮಾಡಾವ್ ನೀನು. ಮತ್ತ ಜೀವನ ಮಾಡೋ ಟೈಮ್ದೊಳಗೆ ಕೆಟ್ಟ ದಾರಿ ಹಿಡ್ಕೊಂಡು ಕೆಟ್ಟ ಹಾದಿ ಒಳಗೆ ಹೋಗಿ ರೊಕ್ಕ ಗಳಿಸ್ತೀನಿ ಅನ್ನುವಂತ ಇರಾದೆಯನ್ನು ಯಾಕೆ ಇಟ್ಕೊಂಡು ಕುಂತೀಯಪ್ಪ? ನೀನು ವಿಚಾರ ಮಾಡ್ಬೇಕು. ಈ ದಾರಿ ಒಳಗೆ ಹೋದ್ರೆ ಗಾಡಿ ಕೆಡ್ತದ ಅನ್ನುವಂಥದ್ದು ಅಲ್ಲಿ ಹೆಂಗ್ ತಲೆಯಾಗ ಬಂದಿತ್ತಲ್ಲ, ಕೆಟ್ಟ ದಾರಿ ಹಿಡ್ಕೊಂಡು ಹೋಗಿ ಗಳಿಸಾಕ್ ಹೋದೆ ಅಂದ್ರೆ ಈ ಬಾಡಿ ಕೆಡ್ತದ ಅನ್ನುವಂಥ ಸತ್ಯ ಗೊತ್ತಾಗಿ ಒಳ್ಳೆ ರೋಡ್ನಾಗ ಹೋಗಿ ಒಳ್ಳೆ ತನದೊಳಗಿದ್ದು ಯಾವ ಗಳಿಸ್ತಾನ ಅವಂಗ ಜಗತ್ತಿನೊಳಗೆ ಎಲ್ಲರನ್ನು ಶೆಲ್ಟ್ ಹೊಡೆಯುವಂತ ಒಂದು ಕಾಲ ಬಂದ ಬರ್ತದ ಅನ್ನುವಂಥದ್ದನ್ನ